ಸುಮಾರು 7 ತಿಂಗಳಿಂದ ಹಾಲು ಉತ್ಪಾದಕರಿಗೆ ಕೊಡಬೇಕಾಗಿರ್ತಕ್ಕಂತ 5 ರೂಪಾಯಿ ಪ್ರೋತ್ಸಾಹಧನವನ್ನ ಕೊಡದೇ ಇರತಕ್ಕಂಥದ್ದು ಕೂಡ ರೈತರಿಗೆ ಬಹಳ ತುಂಬಲಾರದ ನಷ್ಟ ಆಗಿದೆ. ಹಾಗಾಗಿ ಸಹಕಾರಿ ಸಂಘಗಳಿರ್ತಕ್ಕಂತ ಹಾಲು ಉತ್ಪಾದಕರು ಸರ್ಕಾರದಿಂದ ಪ್ರೋತ್ಸಾಹಧನ ಸುಮಾರು 5 ಕೋಟಿಗಿಂತ ಹೆಚ್ಚು ಬಾಕಿ ಇದೆ ಅಂತಕ್ಕಂಥ ಮಾಹಿತಿಯನ್ನು ನಾನು ಕೇಳಿದ್ದೀನಿ. ಹಾಗೆ ಸನ್ಮಾನ್ಯ ಸಚಿವರು ಬಾಗಲಕೋಟ್, ಬಿಜಾಪುರ ಮತ್ತು ಬೆಳಗಾವಿ 3 ಜಿಲ್ಲೆಗಳಲ್ಲಿ ಸುಮಾರು 31 ಕೋಟಿ 93 ಲಕ್ಷದಷ್ಟು ಇವತ್ತು ಬಾಕಿ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಸನ್ಮಾನ್ಯ ಸಚಿವರು ಆದಷ್ಟು ಬೇಗನೆ ಈ ಪ್ರೋತ್ಸಾಹಧನವನ್ನ ರೈತರ ಖಾತೆಗಳಿಗೆ ಹಾಕ್ತಕ್ಕಂಥ ಕೆಲಸವನ್ನ ತಾವು ದಯವಿಟ್ಟು ಮಾಡಬೇಕು. ಬಹಳ ದಿವಸದಿಂದ ಇದು ಉಳಿದಿದೆ. ಹಾಗಾಗಿ ಸಹಕಾರಿ ಸಂಘದಲ್ಲಿ ರಾಜ್ಯದಲ್ಲಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥದ್ದು ನಮ್ಮ ಬಿಜಾಪುರ, ಬಾಗಲಕೋಟ್ ಜಿಲ್ಲೆ. ಹಾಗಾಗಿ ಈ ಪ್ರೋತ್ಸಾಹಧನ ಸಿಗದೆ ಬಹಳಷ್ಟು ಜನ ಹಾಲನ್ನ ಬೇರೆ ಬೇರೆ ಖಾಸಗಿಯವರಿಗೆ ಮಾರಾಟ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೆದಿದೆ. ದಯವಿಟ್ಟು ಈ ಪ್ರೋತ್ಸಾಹಧನವನ್ನ ಆದಷ್ಟು ಬೇಗನೆ ರೈತರ ಖಾತೆಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂತ ವಿಚಾರವನ್ನ ತಮ್ಮ ಗಮನಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸುಮಾರು ಹಣ ಬಾಕಿ ಇದು ಪೇಮೆಂಟ್ ಮಾಡ್ತಾನೂ ಇರ್ತೇವೆ, ಮತ್ತೆ ಬಾಕಿ ಉಳಿತಾನೂ ಇರ್ತವೆ. ಹೀಗಾಗಿ ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಅದರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೂ ಕೂಡ ನಾವು ಬಹಳಷ್ಟು ಹಣ ಕೊಟ್ಟಿದ್ದೇವೆ. ಇನ್ನು ಈಗೇನು 31 ಕೋಟಿ 93 ಲಕ್ಷ ಬಾಗಲಕೋಟೆ, ಬಿಜಾಪುರ ಮತ್ತೆ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ ಈ 3 ಪೈಕಿ 31 ಕೋಟಿ ಅಷ್ಟಿದೆ. ನಿರಂತರವಾಗಿ ಇದರ ಆದಷ್ಟು ಜಾಗ್ರತೆ ಕೊಡುವಂತ ಕೆಲಸ ಮಾಡ್ತೀವಿ. ಸನ್ಮಾನ್ಯ ಸಚಿವರೇ, ಬಾಗಲಕೋಟ್ ಮತ್ತು ಬಿಜಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ 2 ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಮಾಡಿಕೊಡ್ಬೇಕು ಅಂತಕ್ಕಂಥ ಬೇಡಿಕೆ ಬಹಳ ದಿವಸದಿಂದ ಇದೆ. ಹಾಗಾಗಿ ಬಾಗಲಕೋಟ್ ನವನಗರದಲ್ಲಿ 7 ಎಕರೆ ಜಮೀನು ಕೂಡ KMF ಈಗಾಗಲೇ ಹಿಂದೆ 10 ವರ್ಷಗಳ ಹಿಂದೆ ಮಂಜೂರಾತಿಯಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಬಾದಾಮಿ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ 10 ಕೋಟಿ ಇದರ ಅಭಿವೃದ್ಧಿಗಾಗಿ ಹಣವನ್ನು ಕೊಟ್ಟಿದ್ರು. ತದನಂತರ ಅದು ಬೇರೆ ಇಲಾಖೆಗೆ ವರ್ಗಾವಣೆ ಆಗಿದೆ. ದಯವಿಟ್ಟು ಆ 10 ಕೋಟಿ ರೂಪಾಯಿಯನ್ನ ಬಾಗಲಕೋಟ್ ನವನಗರದಲ್ಲಿ ಇರ್ತಕ್ಕಂಥ ಹಾಲು ಉತ್ಪಾದಕರ ಈ ಒಕ್ಕೂಟಕ್ಕೆ ಕೊಟ್ರೆ ಅಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡ್ಲಿಕ್ಕೆ, ಕೋಲ್ಡ್ ಸ್ಟೋರೇಜ್ ನಿರ್ಮಾಣ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆ ಹಣವನ್ನ ಮರಳಿ ಆ ಖಾತೆ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಮಾನ್ಯ ಸದಸ್ಯರು ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಳೆದ ಸಲ ಹಾಕಿದೀವಿ. ಕಳೆದ ವರ್ಷ ನಾವು ಏನ್ ಬಜೆಟ್ ಅಲೋಕೇಶನ್ ಮಾಡಿ ಸಂಪೂರ್ಣವಾಗಿ ಕೊಟ್ಟಿದೀವಿ ಅಂತ. ಈ ವರ್ಷ ಬಜೆಟ್ ಅಲೋಕೇಶನ್ ನಲ್ಲಿ 2 ಇನ್ಸ್ಟಾಲ್ಮೆಂಟ್ ರಿಲೀಸ್ ಮಾಡಿದೀವಿ. ಬಾಕಿ ಉಳ್ಕೊಂಡಿರೋದು ಯಾವುದು ಅಂತ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 700 ಕೋಟಿ ಬಾಕಿ ಉಳಿಸಿದ್ರು. ಅದು ಬಾಕಿ ಇದೆ. ಅದರಲ್ಲಿ ಸುಮಾರು 200 ಕೋಟಿ ನಾವು ತೀರ್ಸಿದೀವಿ. ಅಂತ ಅದನ್ನ ತೀರ್ಸ್ತಕ್ಕಂಥ ಕೆಲಸ ಮಾಡ್ತೇವೆ. ಬಾಕಿ ಇರೋದು ನಿಜ. ಅದು ನಾವು ಉಳಿಸ್ಕೊಂಡಿರೋದಲ್ಲ. ನಮ್ ಸರ್ಕಾರ ಬಂದ್ಮೇಲೆ ಕರೆಕ್ಟ್ ಆಗಿ ನಾವು ಏನೇನು ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡಿದೀವಿ. ಸನ್ಮಾನ್ಯ ಸಚಿವರೇ, ತಮ್ಮ ಮಾತನ್ನು ಸ್ವಾಗತಿಸ್ತಾ ಇದ್ದೇನೆ. ಬಹಳ ಸಂತೋಷ ಆಗ್ತದೆ ತಮ್ಮ ಮಾತಿಗೆ. ನಮ್ಮ ರೈತರಿಗೆ ಯಾವ ಸರ್ಕಾರ ಅನ್ನೋದು ಮುಖ್ಯ ಅಲ್ಲ, ಅವ್ರಿಗೆ ಬರ್ಬೇಕಾಗಿರ್ತಕ್ಕಂತ ಸಹಾಯಧನ ಬಿಜೆಪಿ ಕೊಡ್ತಾರೋ, ಕಾಂಗ್ರೆಸ್ ಕೊಡ್ತಾರೋ, JDS ಕೊಡ್ತಾರೋ ಮುಖ್ಯ ಅಲ್ಲ. ಸನ್ಮಾನ್ಯ ಸಭಾಪತಿಗಳ ರೈತರು ಕೇಳ್ತಾ ಇರೋದು ಅವ್ರ ದೊಡ್ಡನ್ನ ಸರ್ಕಾರ ಯಾವುದೇ ಸರ್ಕಾರ ಇರ್ಲಿ ಕೊಡ್ಬೇಕು ಅಂತಕ್ಕಂತ ಆಗ್ರಹ ನಂದು. ಅದು ಬಿಜೆಪಿನೋ ಕಾಂಗ್ರೆಸ್ ಮುಖ್ಯ ಅಲ್ಲ. ಪ್ರೋತ್ಸಾಹ ಆದಷ್ಟು ಬೇಗನೆ ಕೊಡ್ಲಿ ವಿನಂತಿ. ಈಗ ಅಧ್ಯಕ್ಷರೇ, ನಾವು ಆ ಸರ್ಕಾರ ಬಾಕಿ ಹೋಗೋರೆ, ಈ ಸರ್ಕಾರ ಕೊಡ್ತೀವಿ, ಅದು ಇದು ಗವರ್ನಮೆಂಟ್ ಇದೆ, ಅದು ಒಂದು ನಿರಂತರವಾಗಿ ಇರ್ತಕ್ಕಂತ ಒಂದು ವ್ಯವಸ್ಥೆ. ಯಾರನ್ನ ಇಲ್ಲಿ ಜವಾಬ್ದಾರಿ ಎಲ್ಲರೂ ಇರುತ್ತೆ, ಅದನ್ನ ನಾವು ಕೊಡ್ತಕ್ಕಂಥದ್ದು ಮಾಡ್ತೇವೆ. ಕಳೆದ ವರ್ಷದಲ್ಲಿ ಬಜೆಟ್ ಅಲ್ಲಿ ಇಟ್ಟಿದ್ದು 1100 ಕೋಟಿ ಇಟ್ಟಿದ್ದು. ಈಗ ನಾವು ಈ ವರ್ಷದ ಬಜೆಟ್ ಅಲ್ಲಿ 1100 ಕೋಟಿ ಈ ಪ್ರೋತ್ಸಾಹಧನ ಕೊಡ್ಲಿಕ್ಕೆ ಅಂತಾನೆ ಇಟ್ಟಿದ್ದೀವಿ. ಹಿಂದೆ ಕೊಡ್ತಾ ಇದೀವಿ, ಮುಂದೇನು ಆದಷ್ಟು ಕೊಡ್ತೇವೆ. ಎರಡನೇ ಪ್ರಶ್ನೆ, ಇವರು ಇದಕ್ಕೆ ಸಂಬಂಧ ಇಲ್ಲೇ ಇದ್ರು ಕೂಡ ಈ ಬೈಫರ್ಕೇಶನ್ ಏನಿದೆ, ವಯಬಿಲಿಟಿ ಇಂಪಾರ್ಟೆಂಟ್. ಯಾವುದೇ ಒಂದು ಯೂನಿಯನ್ ಮಾಡ್ಬೇಕಾದ್ರೆ ಮಿನಿಮಮ್ 5 ಲಕ್ಷ ಲೀಟರ್ ಆದ್ರೂ ಕೂಡ ಪ್ರೊಕ್ಯೂರ್ಮೆಂಟ್ ಆಗ್ಬೇಕು ಅಂತಕ್ಕಂಥದ್ದು NDDB ಅವರು ಮಾಡಿರ್ತಕ್ಕಂಥ ಒಂದು ನಿಯಮ ಇದೆ. ಅದರಲ್ಲಿ ಫಿಟ್ ಇನ್ ಆದ್ರೆ ಮಾಡ್ತಕ್ಕಂಥದಕ್ಕೆ ತೊಂದರೆ ಇಲ್ಲ. ಸಚಿವರೇ, 80% ಬಾಗಲಕೋಟೆ ಜಿಲ್ಲೆಯಿಂದ ಪ್ರಕ್ಯೂರ್ ಕೇವಲ 20% ಮಾತ್ರ. ಬಾಗಲಕೋಟೆ, ಬಿಜಾಪುರ ಏನ್ ಇಂಡಿಯಾ ಪಾಕಿಸ್ತಾನನಾ? ಎಲ್ಲ ನಾವೇ ಅಲ್ವಾ, ಎಲ್ಲ ಇರೋ ನಮ್ಮವರೇ ಅಲ್ವಾ ಎಲ್ಲರೂ. ಅದಕ್ಕೋಸ್ಕರ ಈಗ ಅದನ್ನ ಬೇರೆ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತಿನ ಪರಿಸ್ಥಿತಿ.